ಮಾಡ್ತಾ ಇದ್ದಾರೆ ಮಾಡಿ ಈಗ ತೆಗಿತಾ ಇದ್ದಾರೆ. ಸ್ನೇಹಿತರೆ ನೋಡಿ, ಈಗ ಸಬ್ಬಕ್ಕಿ ಇಡ್ಲಿ ಮಾಡ್ತಾ ಇದ್ದಾರೆ. ಈಗ ಸಬ್ಬಕ್ಕಿ ಇಡ್ಲಿ ಮಾಡೋದಕ್ಕೆ ನೋಡಿ, ಸಬ್ಬಕ್ಕಿ 20 kg ಸಬ್ಬಕ್ಕಿ ತೊಗೊಂಬಂದಿದ್ದಾರೆ. 20 kg ಸಬ್ಬಕ್ಕಿ ಈಗ ನೀರು ಹಾಕ್ಕೊಂಡು ಇದನ್ನು ನಿಲ್ಸ್ಕೊತಾ ಇದ್ದಾರೆ. ನೋಡಿ, ಇದು 2000 ಜನಕ್ಕೆ 20 kg ಸಬ್ಬಕ್ಕಿ. ನೋಡಿ, ಇವರು ಯೂಸ್ ಮಾಡ್ತಾ ಇರೋದು ಬ್ರ್ಯಾಂಡ್ ಬಂದು ಶ್ರೀ ವರಲಕ್ಷ್ಮಿ ಬ್ರ್ಯಾಂಡು. ನೋಡಿ, ಟೋಟಲು ಇದರಲ್ಲಿ 20 kg ಸಬ್ಬಕ್ಕಿ ಹಾಕ್ಕೊಂಡಿದ್ದಾರೆ. ನೋಡಿ, 20 kg ಸಬ್ಬಕ್ಕಿ ಹಾಕೊಂಡಿದ ನಂತರ ಈಗ 20 kg ರವೆ ಇಡ್ಲಿ ಹಾಕ್ಕೊತಾ ಇದ್ದಾರೆ. ನೋಡಿ, ಈ ರವೆ ಇಡ್ಲಿ ಭಾಗ್ಯಲಕ್ಷ್ಮಿ ಬ್ರ್ಯಾಂಡು ಯೂಸ್ ಮಾಡ್ತಾ ಇದ್ದಾರೆ. ನೋಡಿ, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಹಾಂ, 20 ಪ್ಯಾಕೆಟು ಟೋಟಲ್. ನೋಡಿ, ಟೋಟಲು 20 kg ಇಡ್ಲಿ ರವೆ ಹಾಕ್ಕೊಂಡಿದ್ದಾರೆ. ನೋಡಿ, ಟೋಟಲು 20 kg ರವೆ ತೊಗೊಂಡಿದ್ದಾರೆ, ಇಡ್ಲಿ ರವೆ. ಮತ್ತು ಸಬ್ಬಕ್ಕಿ ಕೂಡ 20 kg. ಅದೆಷ್ಟು ತೊಗೊಂಡಿದ್ರೆ ಇದನ್ನು ಅಷ್ಟೇ ತೊಗೊಂಡಿದ್ದಾರೆ. ಈ ಸಬ್ಬಕ್ಕಿಗೆ ಈಗ ನೀರು ಹಾಕ್ಕೊಂಡು ಇದನ್ನು ತೊಳ್ಕೊತಾರೆ, ತೊಳೆದ್ಬಿಟ್ಟು ನೆನೆಸ್ಕೊತಾರೆ. ನೋಡಿ, ಸಬ್ಬಕ್ಕಿಗೆ ಮತ್ತು ರವೆಗೆ ಎರಡಕ್ಕೂ ನೀರು ಹಾಕಿ ಇಟ್ಕೊಂಡಿದ್ದಾರೆ. ನೋಡಿ, ಸಬ್ಬಕ್ಕಿ ಇದರಲ್ಲಿ ಹಾಕ್ಕೊಂಡು ಒಂದು 3 ರಿಂದ 4 ಅವರ್ ಆಗಿದೆ. 4 ಅವರು ಚೆನ್ನಾಗಿ ನೆನೆಸ್ಕೊಂಡಿದ್ದಾರೆ. ನೆನೆಸ್ಕೊಂಡಿದ ನಂತರ ಈಗೆಲ್ಲ ಫುಲ್ ತೊಳಿತಾ ಇದ್ದಾರೆ. ನೋಡಿ, ಇದನ್ನು 3 ಸತಿ ತೊಳಿತಾ ಇದ್ದಾರೆ. 3 ಸತಿ ತೊಳೆದ್ಬಿಟ್ಟು ಮತ್ತೆ ನೆನೆಸ್ಬಿಟ್ಟು ಮತ್ತೆ ಇದನ್ನು ಮಿಕ್ಸ್ ಮಾಡ್ಕೊತಾರೆ. ನೋಡಿ, ಅವಾಗಲೇ ಒಂದು ಸಲ ತೊಳೆದ್ರು, ಮತ್ತೆ ಒಂದು ಸತಿ ಮೂರನೇ ಸತಿ ತೊಳಿತಾ ಇದ್ದಾರೆ. ನೋಡಿ, ಇದೇ ರೀತಿ ರವೆನೂ ತೊಳೆದ್ಬಿಟ್ಟು 3 ಸತಿ ತೊಳೆದ್ಬಿಟ್ಟು ಮಿಕ್ಸ್ ಮಾಡ್ಕೊತಾರೆ. ನೋಡಿ, ಈಗ ರವೆ ತೊಳಿತಾ ಇದ್ದಾರೆ. ನೋಡಿ, ಇದೂ ಅಷ್ಟೇ ಒಂದು 4 ಅವರ್ ಆಗಿದೆ. 4 ಅವರು ಚೆನ್ನಾಗಿ ನೀರಲ್ಲಿ ನೆನೆಸ್ಕೊಂಡು ಈಗ ತೊಳಿತಾ ಇದ್ದಾರೆ. ನೋಡಿ, ತೊಳೆದಿದ ನಂತರ ಒಂದು 30 ಸೆಕೆಂಡ್ಸ್ ಬಿಡಬೇಕಾಗುತ್ತೆ. ಬಿಟ್ಟಾದಮೇಲೆ ಬಸಿಬೇಕಾಗುತ್ತೆ, ಇಲ್ಲಾಂದರೆ ರವೆ ಎಲ್ಲ ಫುಲ್ ಆಚೆ ಹೋಗುತ್ತೆ. ನೋಡಿ, ಇದೇ ರೀತಿ ಇದನ್ನು 3 ಸತಿ ತೊಳಿತಾರೆ. ನೋಡಿ, ಈಗ 3ನೇ ಸತಿ ತೊಳಿತಾ ಇದ್ದಾರೆ. ನೋಡಿ, ಈ ರವೆನ 3 ಸತಿ ಇದನ್ನು ತೊಳೆದ್ಬಿಟ್ಟು ನೋಡಿ, ಈ ಥರ ಒಂದು ಗೋಣಿ ಚೀಲ ಕಟ್ಬಿಟ್ಟು ಇದನ್ನು ಒಂದು 15 ನಿಮಿಷ ಫಿಲ್ಟರ್ ಮಾಡ್ಕೊಂಡಿದ್ದಾರೆ. ಫಿಲ್ಟರ್ ಮಾಡಿ ಈಗ ತೆಗಿತಾ ಇದ್ದಾರೆ. ನೋಡಿ, ನೀರೆಲ್ಲ ಫುಲ್ಲು ಈ ಥರ ಫಿಲ್ಟರ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈಗ ನೋಡಿ, ಈ ಪಾತ್ರೆಯಲ್ಲಿ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ತಾರೆ. ನೋಡಿ, ಈಗ ಸಬ್ಬಕ್ಕಿ ಫಿಲ್ಟರ್ ಮಾಡ್ತಾ ಇದ್ದಾರೆ. ನೋಡಿ, ಈ ಪಾತ್ರೆಯಲ್ಲಿ ಮತ್ತು ಈ ಪಾತ್ರೆಯಲ್ಲಿ ಸಬ್ಬಕ್ಕಿ ಇದೆ. ಸಬ್ಬಕ್ಕಿನೂ ಅಷ್ಟೇ. ನೋಡಿ, 2 ಚೀಲ ಹಾಕ್ಬಿಟ್ಟು ಫಿಲ್ಟರ್ ಮಾಡ್ತಾ ಇದ್ದಾರೆ. ನೋಡಿ, ಇದೇ ರೀತಿ ಇದನ್ನು ಫಿಲ್ಟರ್ ಮಾಡಿ ಮತ್ತೆ ಇದರಲ್ಲಿ ಮಿಕ್ಸ್ ಮಾಡ್ತಾರೆ. ನೋಡಿ, ಇದರಲ್ಲಿ ರವೆ ಮತ್ತು ಸಬ್ಬಕ್ಕಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಈಗ ಮೊಸರು ಹಾಕ್ಕೊತಾ ಇದ್ದಾರೆ. ಮೊಸರು ಎಷ್ಟು ಲೀಟ್ರು? 40 ಲೀಟ್ರು. ನೋಡಿ, 40 ಲೀಟ್ರು ಮೊಸರು ಹಾಕ್ತಾ ಇದ್ದಾರೆ. ನೋಡಿ, ಇದು ಒಂದು ಪ್ಯಾಕೆಟ್ ಬಂದು
6 ಲೀಟ್ರ್ ಬರುತ್ತೆ ಅಂಥದ್ದು 7 ಪ್ಯಾಕೆಟ್ ಹಾಕ್ಕೊತಾ ಇದ್ದಾರೆ. ಟೋಟಲು 42 ಲೀಟ್ರು ಮೊಸರು. ಇಷ್ಟನ್ನು ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ. ನೋಡಿ ಸಬ್ಬಕ್ಕಿ ಇನ್ನು ಇಲ್ಲಿ ಒಂದು ಫಿಲ್ಟರ್ ಆಗ್ತಾ ಇದೆ. ಅದು ಫಿಲ್ಟರ್ ಆದಮೇಲೆ ನೀರೆಲ್ಲ ಹೋದ್ಮೇಲೆ ಅದನ್ನು ತೊಗೊಂಡು ಇದರಲ್ಲಿ ಮಿಕ್ಸ್ ಮಾಡ್ಕೊತಾರೆ. ನೋಡಿ ಇದರಲ್ಲಿ ಫುಲ್ ರವೆ ಹಾಕ್ಕೊಂಡು, ರವೆ ಮತ್ತು ಸಬ್ಬಕ್ಕಿ ಮತ್ತು ಮೊಸರು 42 ಲೀಟ್ರ್ ಟೋಟಲ್ ಮೊಸರು ಹಾಕ್ಕೊಂಡು, ನೋಡಿ ಇದರಲ್ಲಿ 3/4 kg ಪುಡಿ ಹಾಕ್ಕೊಂಡು ಮತ್ತು ಸೋಡಾ ಒಂದು 10 ಗ್ರಾಮ್ ಅಷ್ಟು ಸೋಡಾ ಹಾಕ್ಕೊಂಡು ಈಗ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಾರೆ. ನೋಡಿ ಇದನ್ನು 1 ಅವರ್ ಬಿಡ್ತಾರೆ. 1 ಅವರ್ ಆದಮೇಲೆ ಇಡ್ಲಿ ಹಾಕ್ಕೊತಾರೆ. ನೋಡಿ ಸಬ್ಬಕ್ಕಿ ಇಡ್ಲಿ ಹಾಕೋದಕ್ಕೆ ನೋಡಿ ಪ್ಲೇಟ್ಗಳೆಲ್ಲ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದಾರೆ. ನೋಡಿ ಇದರಲ್ಲಿ ಎಣ್ಣೆ ಮತ್ತು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಈಗ ಕವರ್ಗಳು ಅದರಲ್ಲಿ ನೆನೆಸ್ಬಿಟ್ಟು ಈಗ ತೆಗಿತಾ ಇದ್ದಾರೆ. ನೋಡಿ ಈ ಥರ ಮಾಡೋದ್ರಿಂದ ಇಡ್ಲಿ ಇದಕ್ಕೆ ಮೆತ್ಕೊಂಡಿರ ಬರುತ್ತೆ. ಜಿಡ್ಡಿದ್ರೆ ಇಡ್ಲಿ ಮೆತ್ಕೊಂಡಿರ ಬರುತ್ತೆ, ನೀಟಾಗಿ ಬರುತ್ತೆ. ಆ ಕಾರಣಕ್ಕೆ ಇದನ್ನು ಮಾಡ್ಕೊತಾ ಇದ್ದಾರೆ. ನೋಡಿ ಇದೇ ಥರ ಎಲ್ಲ ಪ್ಲೇಟ್ಗಳು ಈ ಥರ ಮಾಡ್ಕೊತಾರೆ. ನೋಡಿ ಇದು ಫಸ್ಟ್ ಟ್ರಿಪ್ ಮಾಡುವಾಗ ಮಾತ್ರನೇ ಈ ಥರ ಮಾಡ್ಕೋಬೇಕಾಗುತ್ತೆ. ಸೆಕೆಂಡ್ ಟ್ರಿಪ್ಗೇನು ಬೇಕಾಗಿಲ್ವಂತೆ. ಸೆಕೆಂಡ್ ಟ್ರಿಪ್ಪು ಇಡ್ಲಿ ತೆಗೆದುಬಿಟ್ಟು ನೆಕ್ಸ್ಟ್ ಹಂಗೆ ಹಾಕ್ಕೊಂಡು ಹೋಗ್ಬೋದು. ನೋಡಿ ಮಿಕ್ಸ್ ಮಾಡಿ ಕೊಟ್ಟಿದ ನಂತರ ಇದನ್ನು ಒಂದು 1 ಅವರ್ ಬಿಟ್ಟಿದ್ದಾರೆ. 1 ಅವರ್ ಆದಮೇಲೆ ಈಗ ಇಡ್ಲಿ ಪ್ಲೇಟ್ಗಳೆಲ್ಲ ಹಾಕ್ಕೊತಾ ಇದ್ದಾರೆ. ನೋಡಿ ಕೆಳಗಡೆ ಒಂದು ಹಾಕ್ತಾರೆ ಮತ್ತೆ ಮೇಲ್ಗಡೆ ಒಂದು ಹಾಕ್ತಾರೆ. ಇದು ಮೇಲ್ಗಡೆ ಪ್ಲೇಟ್ದು ಕೆಳಗಡೆ ನೀರು ಬೀಳುತ್ತೆ. ಆ ಕಾರಣಕ್ಕೆ ಈ ಥರ ಹಾಕ್ಕೊಳೋದ್ರಿಂದ ಇಡ್ಲಿ ಒಳಗಡೆ ಚೆನ್ನಾಗಿ ಬರುತ್ತೆ. ನೋಡಿ ಹಾಕ್ಕೊಂಡು ಈಗ ಫುಲ್ ನೀರೆಲ್ಲ ಫುಲ್ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದಾರೆ. ಬಿಸಿ ಮಾಡ್ಕೊಂಡಿದ ನಂತರನೇ ಈಗ ಇಡ್ತಾ ಇದ್ದಾರೆ. ನೋಡಿ ಇದೇ ಥರ ಎಲ್ಲ ತಟ್ಟೆಗಳಲ್ಲೂ ಈ ಥರ ಹಾಕ್ಬಿಟ್ಟು ಒಂದು ಕವರ್ ಹಾಕ್ಬಿಟ್ಟು ಅದರಲ್ಲಿ ಇಟ್ಕೊಂಡ್ರೆ ನೋಡಿ ಇಡ್ಲಿ ರೆಡಿ ಆಗುತ್ತೆ. ನೋಡಿ ನೀವೇನಾದರೂ ಮನೇಲಿ ಈ ಥರ ಒಂದು ಇಡ್ಲಿ ಮಾಡ್ಕೋಬೇಕು ಅಂತಂದಾಗ ನೋಡಿ 1 kg ಸಬ್ಬಕ್ಕಿ ರವೆ, 1 kg ಇಡ್ಲಿ ರವೆ ಮತ್ತು 1 ಲೀಟ್ರು ಮೊಸರು ಇದನ್ನು ಹಾಕ್ಕೊಂಡ್ರೆ ನಿಮಗೆ ಈ 3 ಇದ್ದರೆ ಸಾಕು. ಅದರಲ್ಲಿ ಉಪ್ಪು ಮತ್ತು ಸ್ವಲ್ಪ ಸೋಡಾ ಹಾಕ್ಕೊಂಡ್ರೆ ನಿಮಗೆ ಸಬ್ಬಕ್ಕಿ ಇಡ್ಲಿ ಅನ್ನೋದು ರೆಡಿ ಆಗುತ್ತೆ. ನೋಡಿ ಇದು ಒಂದು 20 ನಿಮಿಷ ಆದಮೇಲೆ ತೆಗಿತಾರೆ. 15ರಿಂದ 20 ನಿಮಿಷ ಇದನ್ನ ಕುಕ್ ಮಾಡ್ಕೊಂತಾರೆ. ಕುಕ್ ಮಾಡಿ ತೆಗಿತಾರೆ. ನೋಡಿ ಇದೆಲ್ಲ ಒಂದು 15 ನಿಮಿಷ ಕುಕ್ ಮಾಡ್ಕೊಂಡಿದ್ದಾರೆ. ಕುಕ್ ಮಾಡ್ಕೊಂಡಿದ ನಂತರ ಎಲ್ಲ ತೆಗಿತಾ ಇದೆ. ನೋಡಿ ಸಬ್ಬಕ್ಕಿ ರವೆ ಇಡ್ಲಿ ರೆಡಿ ಆಗಿದೆ. ನೋಡಿ
ನೋಡಿ ಈಗ ಸರ್ವ್ ಮಾಡೋದಕ್ಕೆ ತೊಗೊಂಡೋಗ್ತಾ ಇದ್ದಾರೆ. ನೋಡಿ ಇಡ್ಲಿ ಅನ್ನೋದು ತುಂಬ ಸಾಫ್ಟಾಗಿ ಬಂದಿದೆ, ನೋಡ್ಬೋದು. ತುಂಬಾ ಸಾಫ್ಟ್ ಆಗಿದೆ. ಸ್ನೇಹಿತರೆ ನೋಡಿ, ಇದನ್ನು ಸ್ಟಾರ್ಟ್ ಮಾಡಿದ ಬೆಳಗ್ಗೆ ಒಂದು 8:30 9 ಗಂಟೆಗೆ ಇದನ್ನು ಸ್ಟಾರ್ಟ್ ಮಾಡಿ ಇದು ಕಂಪ್ಲೀಟ್ ಆಗಿದೆ ಒಂದು 7:30 8 ಗಂಟೆಗೆ ಇಡ್ಲಿ ರೆಡಿ ಆಯಿತು. ನೋಡಿ, ಒಂದು ಸ್ಟೆಪ್ ಬೈ ಸ್ಟೆಪ್ಪು ನೀವು ಈ ಥರ ಮಾಡ್ಕೊಂಡ್ರೆ ನಿಮಗೆ ಈ ಥರ ಒಂದು ಇಡ್ಲಿ ಅನ್ನೋದು ರೆಡಿ ಆಗುತ್ತೆ. ನೋಡಿ, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಸಿಗ್ತೀನಿ. ಥ್ಯಾಂಕ್ ಯು, ಬೈ ಬೈ.